ನಮಸ್ತೆ. ಜೈ ಶ್ರೀರಾಮ್, ಜೈ ಹನುಮಾನ್. ಹನುಮಂತ ಚಿರಂಜೀವಿ, ಇವತ್ತಿಗೂ ಕೂಡ ನಮ್ಮ ಮಧ್ಯೆ ಇದ್ದಾನೆ ಅಂತೇಳಿ ಶಾಸ್ತ್ರಗಳು ಹೇಳ್ತವೆ. ಕಲಿಯುಗದಲ್ಲಿ ಯಾರಾದರೂ ದೇವತೆಗಳು ಭಕ್ತನಿಗೆ ಅತ್ಯಂತ ಸಮೀಪವಾಗಿದ್ದಾರೆ, ಭಕ್ತರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಯಾರಾದರೂ ಇದ್ದರೆ ಅದು ಹನುಮಂತ. ತನ್ನ ಭಕ್ತರು ಕಷ್ಟದಲ್ಲಿರೋದನ್ನು ಹನುಮಂತನಿಗೆ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತೆ. ಅಂಥ ಮೃದು ಹೃದಯ ಹನುಮಂತ ಯಾವಾಗಲೂ ಭಕ್ತ ಕರೆದ ತಕ್ಷಣ ಓಡೋಡಿ ಬಂದು ಭಕ್ತರ ಕಷ್ಟಗಳನ್ನ ನಿವಾರಿಸೋದಕ್ಕೆ ಮುಂದಾಗ್ತಾನೆ. ಇದು ಶಾಸ್ತ್ರಗಳಲ್ಲಿ ಹೇಳಿರುವಂಥ ಮಾತು. ಸ್ವಾಮಿ ಪ್ರೇಮಾಂದರು ಕೂಡ ಇದನ್ನೇ ಹೇಳಿದ್ದಾರೆ. ಇದಕ್ಕಾಗಿ ಹನುಮಂತನನ್ನು ಸಂಕಟ ಮೋಚಕ ಅಂತೇಳಿ ಕರೀತಾರೆ. ಇಂಥ ಹನುಮಂತನನ್ನು ನಾವು ಪೂಜಿಸೋದು ಹೇಗೆ, ಆರಾಧನೆ ಮಾಡೋದು ಹೇಗೆ, ಅವನ ಹತ್ತಿರ ಹೋಗೋದು ಹೇಗೆ, ಹನುಮಂತನನ್ನು ನಮ್ಮೊಳಗೆ ಆವಾಹಿಸೋದು ಹೇಗೆ ಅಂದರೆ ನಾವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಣ ಮಾಡೋದ್ರ ಮೂಲಕ ಹನುಮಂತನಿಗೆ ಹತ್ತಿರ ಆಗ್ಬೋದು. ಹನುಮಂತ ನಮ್ಮ ನೆರವಿಗೆ ಸದಾ ಬರೋ ಹಾಗೆ ಮಾಡ್ಬೋದು. ನಾವು ಯಾವ್ಯಾವುದೋ ದೊಡ್ಡ ದೊಡ್ಡ ಮಂತ್ರಗಳನ್ನ ಪಠಿಸಬೇಕು ಅಂತಿಲ್ಲ. ಯಾವುದೋ ದೂರದ ಊರಿನಲ್ಲಿರುವಂಥ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಆದಂಥ ಅಗತ್ಯವೂ ಕೂಡ ಇಲ್ಲ. ಪ್ರತಿನಿತ್ಯ ಶ್ರದ್ಧಾಭಾವದಿಂದ ಸ್ವಲ್ಪ ಹೊತ್ತು ಕುಳಿತುಕೊಂಡು ಭಕ್ತಿಯಿಂದ ನಿರ್ಮಲ ಮನಸ್ಸಿನಿಂದ ಸ್ವಚ್ಛ ಅಂತಃಕರಣದಿಂದ ಹನುಮಾನ್ ಚಾಲೀಸ ಪಠಣ ಮಾಡಿದ್ರೆ ಸಾಕು. ಅದೇ ನಾವು ಹನುಮಂತನ ಬಳಿ ತಲುಪಲು ಇರುವಂಥ ಒಂದು ಸುಲಭವಾದಂಥ ಉಪಾಯ. ಹನುಮಾನ್ ಚಾಲೀಸದಲ್ಲಿ ಒಂದು ಸಾಲು ಬರುತ್ತೆ, ಅಷ್ಟಸಿದ್ಧಿ ನವನಿಧಿಗೆ ದಾತ ಅಸವರ ದೀನ ಜಾನಕಿ ಮಾತ. ಅಂದರೆ ಅಷ್ಟಸಿದ್ಧಿ ನವನಿಧಿಗಳನ್ನೆಲ್ಲ ಕೊಡುವಂಥವನು ಹನುಮಂತ. ಅವನು ಒಲಿದ್ರೆ ನಮ್ಮ ಬದುಕು ಬಂಗಾರವಾಗುತ್ತೆ. ನಾವು ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ಚಾಲೀಸ ಪಠಣ ಮಾಡಿದ್ರೆ ನಮಗೆ ಸ್ವಲ್ಪ ದಿನದಲ್ಲೇ ಅದರ ಪ್ರಭಾವ ಗೊತ್ತಾಗುತ್ತೆ. ನಾವು ಏಕಾಂಗಿ ಅಲ್ಲ, ನಮ್ಮ ಸುತ್ತಮುತ್ತ ಯಾರೋ ಇದ್ದಾರೆ, ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋಂಥ ಅರಿವು ಅದು ನಮಗೆ ತನ್ನಿಂದ ತಾನೇ ಗೊತ್ತಾಗುತ್ತೆ. ನಮ್ಮ ಕಷ್ಟಗಳಲ್ಲೇ ನಿಧಾನಕ್ಕೆ ಒಂದೊಂದಾಗಿ ಪರಿಹಾರ ಆಗ್ತಾ ಹೋಗುತ್ತೆ. ನಾವು ಎಂಥದ್ದೇ ಸಮಸ್ಯೆಗಳು ಬಂದಾಗಲೂ ಕೂಡ ಧೈರ್ಯಗುಂದೋದಿಲ್ಲ, ಯಾಕೆಂದರೆ ನಮ್ಮ ಜೊತೆಗೆ ಹನುಮಂತ ಇರ್ತಾನಲ್ಲ. ನಿತ್ಯ ಹನುಮಾನ್ ಚಾಲೀಸ ಪಠಣ ಮಾಡಿದಾಗ ಇನ್ನಷ್ಟು ಬದಲಾವಣೆಗಳಾಗುತ್ತೆ. ಮನಸ್ಸು ಸಾತ್ವಿಕವಾಗುತ್ತೆ, ನಮ್ಮ ವಿಚಾರಗಳು ಶುದ್ಧವಾಗುತ್ತೆ, ನಮ್ಮ ಹೃದಯದಿಂದ ನಮ್ಮ ಬಾಯಿಯಿಂದ ಒಳ್ಳೆಯ ಮಾತುಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಮನಸ್ಸು ನಿಧಾನವಾಗಿ ಶಾಂತ ಮತ್ತು ಸ್ಥಿರವಾಗುತ್ತೆ. ಸ್ವಾಮಿ ಪ್ರೇಮಾನಂದಜಿ ಹೇಳ್ತಾರೆ, ಕೆಲವೊಂದು ಸಾರಿ ನಮಗೆ ರಾತ್ರಿ ಆತಂಕದಿಂದ, ಅಶಾಂತಿಯಿಂದ, ಭಯದಿಂದ ನಿದ್ರೆ ಬಾರದೇ ಇದ್ದರೆ ಅಂತಹ ಸಮಯದಲ್ಲಿ ನಾವು ಹನುಮಾನ್ ಚಾಲೀಸ ಪಠಣ ಮಾಡಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಮನಸ್ಸು ಶಾಂತವಾಗುತ್ತೆ, ನಿದ್ರೆ ಸುಲಭವಾಗಿ ಬರುತ್ತೆ. ಹನುಮಾನ್ ಚಾಲೀಸ ಒಂದು ಆಧ್ಯಾತ್ಮಿಕವಾದಂಥ ಶಕ್ತಿ. ಇದನ್ನು ಪಠಿಸಿದಾಗ ನಮ್ಮೊಳಗೆ ಒಂದು ಹೊಸ ಶಕ್ತಿ ಹರಿಯುತ್ತೆ, ಮನಸ್ಸು ಧೈರ್ಯ ತುಂಬಿಕೊಂಡಿರುತ್ತೆ, ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನಮ್ಮ ಹಣಕಾಸಿನ ಸಮಸ್ಯೆಗಳು ಒಂದೊಂದಾಗಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ಕುಟುಂಬದಲ್ಲಿ ಶಾಂತಿ ತುಂಬುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ. ಅದರ ಜೊತೆಗೆ ನಮ್ಮ ಸ್ವಭಾವದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಹನುಮಾನ್ ಚಾಲೀಸವನ್ನು ದಿನನಿತ್ಯ ಪಠಣ ಮಾಡೋರನ್ನ, ಶ್ರದ್ಧಾಭಕ್ತಿಯಿಂದ ಪಠಣ ಮಾಡೋರು ನಮ್ರರಾಗಿರ್ತಾರೆ, ಅವರ ಅಹಂಕಾರ ಕಡಿಮೆ ಆಗುತ್ತೆ. ಸ್ವಾಮಿ ಪ್ರೇಮಾನಂದಜಿ ಹೇಳ್ತಾರೆ, ಹನುಮಾನ್ ಚಾಲೀಸ ಪಠಿಸುವ ಭಕ್ತ ಕಷ್ಟ ಬಂದರೂ ಹೆದರೋದಿಲ್ಲ, ಯಾಕೆಂದರೆ ಅವನೊಳಗೆ ಧೈರ್ಯ ಇರುತ್ತೆ, ಯಾಕೆಂದರೆ ಅವನೊಳಗೆ ಹನುಮಂತನಿರ್ತಾನೆ, ಯಾಕೆಂದರೆ ಅವನೊಳಗೆ ಶ್ರೀರಾಮಚಂದ್ರ ಇರ್ತಾನೆ. ನಿಯಮಿತವಾಗಿ ನಾವು ಹನುಮಾನ್ ಚಾಲೀಸ ಪಠಣ ಮಾಡ್ತಾಯಿದ್ರೆ ಎಲ್ಲೋ ಒಂದಿನ ನಾವು ಹನುಮಾನ್ ಚಾಲೀಸ ಪಠಣ ಮಾಡೋದನ್ನು ಬಿಟ್ಟರೆ ನಮ್ಮ ಮನಸ್ಸು ಅಶಾಂತಿ ಆಗುತ್ತೆ. ನಾವು ಇವತ್ತು ಏನನ್ನೋ ಕಳ್ಕೊಂಡ ಹಾಗೆ ಭಾಸವಾಗುತ್ತೆ, ಮನಸ್ಸು ಚಂಚಲವಾಗುತ್ತೆ. ಹನುಮಾನ್ ಚಾಲೀಸ ದಿನನಿತ್ಯ ನಾವು ಭಕ್ತಿಯಿಂದ ಪಠಣ ಮಾಡಿದ್ರೆ ನಾವು ಹೆಚ್ಚು ಮೌನಿಗಳಾಗ್ತೀವಿ. ಯಾವಾಗ ನಾವು ಮಾತಾಡ್ತೀವಿ ಆ ಮಾತಿನಲ್ಲಿ ಒಂದು ತೂಕ ಬರುತ್ತೆ ಮತ್ತು ನಮ್ಮಲ್ಲಿ ಒಂದು ತೇಜಸ್ಸು ಹನುಮಂತನ ರೂಪದಲ್ಲಿ ಒಳಗಡೆ ಸೇರಿಕೊಂಡಿರುತ್ತೆ. ಆ ತೇಜಸ್ಸು ಇತರರಿಗೆ ಗೋಚರಿಸಲು ಪ್ರಾರಂಭ ಆಗುತ್ತೆ. ಬಂಧುಗಳೇ, ಹನುಮಾನ್ ಚಾಲೀಸ ಅನ್ನೋದು ಒಂದು ಸಾಮಾನ್ಯ ಮಂತ್ರ ಅಲ್ಲ, ಅದು ನಮ್ಮ ಜೀವನವನ್ನು ಬದಲಾಯಿಸುವ ಮಂತ್ರ.
ನಿಯಮಿತವಾಗಿ ಭಕ್ತಿಯಿಂದ ಪಠಣ ಮಾಡಿದ್ರೆ, ಹನುಮಾನ್ ಚಾಲಿಸ ಪಠಣ ಮಾಡಿದ್ರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ, ಶಕ್ತಿ ಬರುತ್ತೆ, ಸಂಕಟಗಳು ನಿಧಾನವಾಗಿ ದೂರ ಆಗುತ್ತೆ. ಹಾಗಾಗಿ ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಹನುಮಾನ್ ಚಾಲಿಸ ಪಠಣ ಮಾಡೋದನ್ನು ಮರೆಯದೇ ಇರೋಣ. ನಿರಂತರವಾಗಿ ನಮ್ಮ ಹನುಮಾನ್ ಚಾಲಿಸ ಪಠಣ ನಿರಂತರವಾಗಿರಲಿ. ನಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳಾಗಲಿ. ನಮ್ಮೊಳಗೆ ಹನುಮಂತ ಶ್ರೀರಾಮಚಂದ್ರ ನೆಲೆಸಲಿ ಅಂಥೇಳಿ ಹೇಳ್ತಾ ಇವತ್ತಿನ ಈ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪವನಸುತ ಹನುಮಾನ್ ಕಿ ಜೈ.